ಒಂದು ಫ್ಲೆಕ್ಸ್ ವಿಚಾರದಲ್ಲಿ ಭಾಳ ದೊಡ್ಡ ಗಲಾಟೆ ಮಾಡಿ ಒಬ್ಬ ಅಮಾಯಕ ಮುಗ್ಧ ಯುವಕ ಬಲಿಯಾದ 28 ವರ್ಷದ. ಇದಕ್ಕೆ ನೇರ ಹೊಣೆ ಭರತ್ ರೆಡ್ಡಿ ಶಾಸಕರು. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಗುಂಡಾಗಿರಿ ಪ್ರಾರಂಭ ಆಗಿದೆ. ಶಾಸಕರ ಮೇಲೆ ಗುಂಡಿನ ದಾಳಿ ಮಾಡೋಕ್ಕೆ ಹೋದರೆ ಅವರು ಹತ್ಯೆ ಮಾಡಬೇಕಂತ ಸಂಚು ರೂಪಿಸಿದ್ರು. ಅಚಾನಕ್ಕೆ ಕಾಂಗ್ರೆಸ್ಸಿನ ಕಾರ್ಯಕರ್ತರಾಗಿದೆ, ಯಾರಿಗೆ ನೋವಾದರೆ ನಾವು ಪಕ್ಷ ಮಾಡಲಿಲ್ಲ, ಕಾಂಗ್ರೆಸ್ಸು BJP ಅಂತ ನೋಡಲ್ಲ. ಅಚಾನಕ್ಕಾಗಿ ಆ ಯುವಕನ ಬಲಿಯಾದ. ನಾವು ಹೇಳ್ತಾ ಇದ್ದೀವಿ, ಸರ್ಕಾರ ಕಣ್ಣರ್ಸೋ ತಂತ್ರ ಮಾಡ್ತದೆ. ಒಬ್ಬ SP ಅಮಾನತ್ ಮಾಡಿದ್ರೆ ಸಾಲದು. ನಾವು ಹೇಳ್ತಾ ಇದ್ದೀವಿ, CBI ವಹಿಸಬೇಕು. ಏನು ಬಳ್ಳಾರಿ ಶಾಸಕರು ನಿನ್ನೆ ದಿವಸ ಕಣ್ಣೀರು ಹಾಕಿ ಆ ಯುವಕನ ಮನೆಗೆ ಹೋಗಿ ಆ ಶವವನ್ನು ಹೆಗಲ ಮೇಲೆ ಹೊತ್ತರೆ ನಿಮ್ಮ ಮೇಲೆ ಬಂದಿರತಕ್ಕಂಥ ಕಳಂಕ ದೂರ ಆಗುತ್ತಾ? ಕಳಂಕ ದೂರ ಆಗಲ್ಲ. ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರು ನಿನ್ನೆ ದಿವಸ ಭೇಟಿ ಮಾಡಿ ಅಲ್ಲಿ ಸಂಪೂರ್ಣ ಮಾಹಿತಿಯನ್ನು ಪಡೆದರೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.